ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋದಿ ನೋಡಿರಿ. ಟೈಮ್ ನೋಡಿರಿ ಸಾಯಂಕಾಲ ಟೈಮ್ ಒಂದು 7 ಗಂಟೆ ಆಗೈತಿ. ಈವ್ನಿಂಗ್ ವ್ಲಾಗ್ಸ್ ಮಾಡೀನಿ. ಇವತ್ತು ಲಾಗ್ ಅಂದರೆ ನೋಡಿರಿ ಇದು ಶಾಪಿಂಗ್ ಲಾಗ್ ಐತಿ. ಶಾಪಿಂಗ್ ಅಂದ್ರೆ 22 ರುಪೀಸ್ಗೆ ಇದು ಬಂದೈತೆ ನೋಡಿರಿ, ಸೇಲ್ ಬಂದು ಬಿಜಾಪುರ ಒಳಗೆ. ಹಾಗಾಗಿ ಹೋಗ್ಬೇಕು ಅನ್ಕೊಂಡು ಹೋಗೋದೇ ಆಗಿದ್ದಲ್ಲಕ್ಕೆ ಇವತ್ತು ಫ್ರೀ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಶಿಫ್ಟ್ ಆಗುತ್ತೆ, ಹೋಗೋದಾಗಲ್ಲ ಅಂತ ಹೊಂಟಿವಿ. ಚಿನ್ನು ನಾವು ಕೂಡಿ ಬರೀ ಇವತ್ತಿನ ದಿನ ಹೆಂಗೆಲ್ಲ ಶಾಪಿಂಗ್ ಮಾಡ್ತೀವಿ, ಏನೆಲ್ಲ ಐತಿ ಅಂತ ನಿಮ್ಮದು ತೋರಿಸ್ತೀನಿ. ನಾನು ಶಾಪಿಂಗ್ ಮಾಡ್ತೀನಿ, ಬರೀ ಹೋಗು. ಸಿಜು ಬಾಯ್, ಟೇಕ್ ಕೇರ್ ಆಫ್ ಹೋಮ್. ಮೈ ನೋಡ್ಕೊ ಅಪ್ಪಿ ಅಮ್ಮು ಇಲ್ಲೇ ಇರು. ಒಟ್ಟು ಅಕ್ಕಿಗೂ ಬರ್ಬೇಕತ್ತ ಆಸೆ ನೋಡ್ರಿ. ಅದಕ್ಕೆ ನಾವು ಹೊಂಟಿ ಬಂದ್ರೆ ಸ್ಟಾರ್ಟ್ ಮಾಡಿಬಿಡ್ತಾರ, ಬಂದು ನಿಂತ್ಬಿಡ್ತಾ ಬಾ ಪಾಪು ಗೊತ್ತಿ. ಹೊರಗೆ ನೋಡ್ರಿ ಮಳೆ ಬಂದು ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ನೋಡ್ರಿ ಕ್ಲೈಮೇಟ್. ಒಮ್ಮೆ ಜೋರು ಬಂದು ಮತ್ತೆ ಸ್ಟಾಪ್ ಆಗ್ಬಿಟ್ಟು ನಾವು. ಹಾಂ ನೋಡ್ರಿ ಮಂತ್ರಾಲಯ ಇದ್ರೆ ರಾಘವೇಂದ್ರಿಂದ ಹಾಕಿ ಕಿವಿನ ಚೇಂಜ್ ಮಾಡಿ ನಾವು ಬಟ್ನೆ ಹೋಗ್ಸ್ರ. ಹೊಂಟಿ ನೋಡ್ರಿ ನಾನು ದಿವ್ಯಾ ಚಿನ್ನು ಕೂಡಿ ಇದೆಲ್ಲಿಂದ ನೋಡ್ರಿ ಸ್ಟೇಷನ್ ರೋಡಿಗೆ ಬರ್ತೈತಿದ್ದು 24 ರೂಪಾಯಿ ಸಲ. ಆ್ಯಕ್ಚುಲಿ ನೋಡ್ರಿ ಈ ಲಾಗ್ ಮಾಡೇ ಬಾದನ ಆಯಿತು. ನಂಗೆ ಸ್ವಲ್ಪ ಪೇಷಂಟ್ ಅದು ಇದು ಬಿಜಿ ಆಗಿಬಿಟ್ಟೆ ನೋಡ್ರಿ, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನೋಡ್ರಿ. ಬಂದು ನೋಡ್ರಿ 24 ರುಪೀಸ್ ನೋಡ್ರಿ. ಏನು ಬೇಕಾದ ತಗೋರಿ, ಜಸ್ಟ್ 24 ರುಪೀಸ್. ಆಲ್ಮೋಸ್ಟ್ ನಾ ಇನ್ಸ್ಟಾ ಒಳಗೆ ಅದೆಲ್ಲ ಅಪ್ಲೋಡ್ ಮಾಡೀನಿ ಈಗ ಆಲ್ರೆಡಿ. ಇಲ್ಲೇ ಬಂದು ಇದು ಮಾಡೋದು ಲೇಟ್ ಆಯಿತು. ಎಲ್ಲ ಥರ ಐಟಮ್ಸ್ ಇದ್ದು ನೋಡ್ರಿ, ಜಾಸ್ತಿ ಪ್ಲಾಸ್ಟಿಕ್ದಿದ್ದು ನೋಡ್ರಿ, ಸ್ಟೀಲ್ದು ಇದ್ದು ಗ್ಲಾಸ್ ಆಮೇಲೆ ಬೌಲ್ ಅದೆಲ್ಲನೂ ನಾವು ನೋಡಿ ತೊಗೋಬೇಕು. ಅದ್ರೊಳಗೆ ಪಾಟ್ ನೋಡ್ರಿ, ಇವು ಪಾಟ್ ಮಸ್ತ್ ಇದ್ದು ಜಸ್ಟ್ 24 ರುಪೀಸ್ ಅಂದ್ರೆ ವರ್ತ್ ಅನಿಸಿದ್ದು ನೋಡ್ರಿ. ಯಾಕಂದ್ರೆ ಇದು ಹೂವಿನ ಗಿಡ ಹಚ್ಚಕ್ಕೆ ನಾವು ಆಲ್ಮೋಸ್ಟ್ ಬೇಕಾಗಿದ್ದು ನಮಗೆ ಆ್ಯಕ್ಚುಲಿ ಹಾಗೆ ಯೂಸ್ ಆಗ್ತಾವಂತ ಸ್ವಲ್ಪ ಅವೇ ತೊಗೊಂಡೆ ನಾನು ಜಾಸ್ತಿ. ಬೌಲ್ ಅದು ಆಲ್ಮೋಸ್ಟ್ ಅಲ್ಲಿ ಇದ್ದು 10 ರೂಪಾಯಿ ಸೇಲ್ ಅದೆಲ್ಲ ಬರ್ತೈತಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಅವು ಸ್ವಲ್ಪ ಕ್ವಾಲಿಟಿನೂ ಚಲೋ ಇದೆ ನೋಡ್ರಿ. ಯಾಕಂದ್ರೆ 24 ರೂಪಾಯಿಗೆ ಏನು ಬರ್ತೈತಿ ಆಲ್ಮೋಸ್ಟ್ ಎಲ್ಲ ಇರ್ತಾವೆ. ಇವು ಗ್ಲಾಸ್ ಅದೆಲ್ಲ ಚಲೋ ಇದು ನೋಡ್ರಿ. ಇವು ಡಜನ್ ಗಟ್ಟಲೆ ತೊಗೊಂಡ್ರೆ ಆಲ್ಮೋಸ್ಟ್ 20 ಬಿದ್ದೇ ಬೀಳ್ತಾವೆ. ಈ ಥರ ಎಲ್ಲನೂ ಇದು ನೋಡ್ರಿ. ಇಲ್ಲೊಂದು ಕ್ಯೂಟ್ ಇತ್ತು ನೋಡ್ರಿ, ಮಿನಿ ಡಸ್ಟ್ಬಿನ್. ಹಿಂಗೆ ಒಳಗೆ ಏನರ ಮೇಕಪ್ ಟಿಶ್ಯೂ ಅದೆಲ್ಲ ಒಗ್ಯಾಕೆ ಅದು ಚಲೋ ಅನಿಸುತ್ತೆ, ಅದೊಂದು ತೊಗೊಂಡ್ವಿ ನಾವು. ನೆಕ್ಸ್ಟ್ ಇಲ್ಲಿ ಬಾಟಲ್ಸ್ ನೋಡಾಕತ್ತಿದ್ವಿ. ಮತ್ತು ಇದು ಆಯಿಲ್ ಸ್ಪ್ರೇದು ಬಾಟಲ್ಸ್ ಇದ್ದು, ಸ್ಪ್ರೇ ಬಾಟಲ್ ಆಯಿಲ್ ಹಾಕಕ್ಕೆ. ಆಮೇಲೆ ಇನ್ನೊಂದು ಕೆಲವೊಂದು ಈಗ ಬಾತ್ರೂಮ್ ಒಳಗೆಲ್ಲ ಶಾಂಪೂದು ಇಡಾಕೋದು ಚಲೋ ಇದ್ದು ನೋಡ್ರಿ, ಬಾಟಲ್ಸ್ ಇಡಾಕೆ. ಮತ್ತು ಆಮೇಲೆ ಇವೆಲ್ಲ ಬೇಳೆಕಾಳೆಲ್ಲ ಇಡಾಕೋದು ಮಾಡೋಕೆ ಇವೆಲ್ಲ ಚಲೋ ಇದ್ದು. ಬೌಲ್ಗಳಾಯಿತು, ಡಬ್ಬಿ ಆಯಿತು ನೋಡಿರಿ. ಜಾಸ್ತಿ ನೋಡ್ತಿರೋ ಪ್ಲೇಟ್ಸು ಇದು ನೋಡಿರಿ, ಚಂದ ಇದು ಪ್ಲೇಟ್ಸ್. ಕೆಲವೊಂದು 24 ರೂಪಾಯಿ ಕೊಟ್ಟರೆ ಕಮ್ಮಿ ಅನಿಸ್ತಿತ್ತು, ಯಾಕಂದ್ರೆ ಅಷ್ಟು ಏನು ಅನಿಸಲ್ಲ. ಜಸ್ಟ್ ಒಂದು 10-15 ರುಪೀಸ್ಗೆಲ್ಲ ಬರ್ತಿತ್ತು ಸೇಲ್ನಾಗ. ಬಾಟಲ್ಸ್ ಒಳಗೆ ಭಾಳ ಜಾಸ್ತಿ ವೆರೈಟೀಸ್ ಇತ್ತು ನೋಡಿರಿ. ಮತ್ತು ಕಿಚನ್ ಐಟಮ್ಸ್ ಇದು ನೈಫ್ ಆಯಿತು, ಆಮೇಲೆ ಇದು ಸ್ಮಾಲ್ದು ಇದು ಆಯಿತು, ಕಪ್ ಟೀ ಕಪ್ ಅದು ಇದು ನೋಡಿರಿ. ಸ್ವಲ್ಪ ಚಂದ ಇದ್ದು. ಅದರೊಳಗೆ ಬ್ರಷ್ ಅದೆಲ್ಲ ಆಲ್ಮೋಸ್ಟ್ ಇದ್ರಾಗ ಬರ್ತಾವೆ. ಮತ್ತು ಇದ್ರ ಮೇಲೆ ಇದನ್ನು ಮಾಡೋದು ಇತ್ತು ನೋಡಿರಿ, ವೆಜಿಟೇಬಲ್ದು ಇದನ್ನು. ಇವೆಲ್ಲ ಇವು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಆ್ಯಕ್ಚುಲಿ 24 ಅಂದರೆ 10 ರೂಪೀಸ್ ಸೇಲ್ನಾಗೆ ಇರ್ತಿದ್ದು. ಬಟ್ ಇದು ಸ್ವಲ್ಪ ಕ್ವಾಲಿಟಿ ಚಲೋ ಕೊಟ್ಟಾರ ನೋಡಿರಿ ಇದ್ರೊಳಗೆ. ಅದು 10 ರೂಪೀಸ್ ಸೇಲ್ ಒಳಗೆ ಸ್ವಲ್ಪ ಸ್ಮಾಲ್ ಬರ್ತಿದ್ದು ಕಪ್, ಬಟ್ ಅವು ಸ್ವಲ್ಪ ತಿನ್ ಬರ್ತಿದ್ದು. ಈ ಉಳ್ಕಿದೆಲ್ಲ ಓಕೆ ಇತ್ತು. ಮತ್ತು ಇದು ಐಸ್ ರೂಲರ್ ಚಲೋ ಇತ್ತು ನೋಡಿರಿ. ಇದು ಐಸ್ ಇದ್ರೊಳಗೆ ಐಸ್ ಹಾಕ್ಬಿಟ್ಟು ರೂಲರ್ದು ಇದು ಬರ್ತೈತೆ ನೋಡಿರಿ. ಇದು ಮಿಶೋ ಒಳಗೆ ಅದೆಲ್ಲ ನೋಡಿದ್ದೇನೆ, ಅದು 80 ರುಪೀಸ್ ಏನೋ ಇತ್ತಿದ್ದು. ಬಟ್ ಸ್ವಲ್ಪ ಕ್ವಾಲಿಟಿ ಚೇಂಜ್ ಬರ್ಬೋದು. ಬಟ್ 24 ಅಂದರೆ ಓಕೆ ನೋಡಿರಿ. ಆಮೇಲೆ ಚಿನ್ನಗೆ ಒಂದು ಪ್ಯಾಡ್ ನೋಡಾಕತ್ತಿದ್ದೆ, ಕ್ಲಿಪ್ ಪ್ಯಾಡ್ ನೋಡ್ರಿ, ಅದು ಚೆಂದಿತ್ತು. ಆಮೇಲೆ ಇದು ಸ್ಮಾಲ್ ಕಪ್ ಆಲ್ಮೋಸ್ಟ್ ಪ್ಲಾಸ್ಟಿಕ್ದು ನಾವು ಯೂಸ್ ಮಾಡೋಕ್ಕಿಂತ ಇದು ಮಾಡಬಾರ್ದು ನೋಡಿರಿ. ಏನಂತಾರೆ ಹೊಟ್ಟೆ ತೊಗೊಳೋದ್ರೊಳಗೆ ತೊಗೋಬಾರ್ದು. ಯಾಕಂದರೆ ಪ್ಲಾಸ್ಟಿಕ್ ಅಂದ್ರೆ ಆಲ್ಮೋಸ್ಟ್ ಇದನ್ನೇ ಪೇಂಟಿಂಗ್ ಅದೆಲ್ಲ ಮಸ್ತ್ ಇದ್ದು. ಸಣ್ಣ ಹುಡುಗರಿಗೆ ಕೊಡ್ಸಾಕ್ತಿಲ್ಲ ನೋಡಿರಿ. ಒಂದು 8-10 ಐಟಮ್ಸ್ನು ಕೊಡಿಸ್ಬೋದು ನಾವು 100 ರುಪೀಸ್ ಒಳಗೆ. ಒಂದು 5-6 ಕೊಡಿಸ್ಬೋದು ನೋಡಿರಿ 100 ರುಪೀಸ್ ಒಳಗೆ, ಕಮ್ಮಿ ಬಜೆಟ್ ಒಳಗೆ. ಮತ್ತು ಇವು ಕಪ್ನು ಇದು ನೋಡಿರಿ, ಇದ್ರದ್ದು ಕಪ್ನು ಇವೆಲ್ಲ ಚಲೋ ಇದ್ದು ನೋಡಿರಿ. ಆಲ್ಮೋಸ್ಟ್ 24 ರುಪೀಸ್ಗೆ ಸಣ್ಣ ಕಪ್ಪೆಲ್ಲ 3 ಇದ್ದು. ಮತ್ತು ಇವೆಲ್ಲ ಇದು ಚಲೋ ಇದನ್ನು ಫಾಸ್ಟ್ ನಾವು ತೊಗೊಂಡೆ ನೋಡಿರಿ. 1-2 ತೊಗೊಂಡೆ, ಜಾಸ್ತಿ ಅವೇ ತೊಗೊಳತ್ತಿದ್ರು. ಮತ್ತು ಸ್ಟೀಲ್ ಪ್ಲೇಟ್ಸ್ ನೋಡಿರಿ, ನೋಡ್ಬೋದು ಇಲ್ಲಿ ದೊಡ್ಡ ಸಣ್ಣ ಎಲ್ಲ ಇದ್ದು. ಮತ್ತು ಟಿಫನ್ ಬಾಕ್ಸ್ ನೋಡಿರಿ, ಚಿನ್ನು ಎಲ್ಲಿ ಕಾಣಿಸ್ತಾವೆ ತೊಗೊಂಡು ನಿಂತ್ಬಿಡ್ತಾನೆ, ಇದು ತೊಗೊಳಮ್ಮ ಅದು ತೊಗೊಳಮ್ಮ ಅಂತ. ಇದು ಗ್ಲಾಸಿಂದು ಇದನ್ನು ಚಲೋ ಇದ್ದು. ನಾವು ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ನೋಡಿರಿ ನನಗೆ. ಆಲ್ಮೋಸ್ಟ್ ಭಾಳ ಹುಡುಕಾಡಕತ್ತಿದ್ದೆ. ಇವು ಡಬ್ಬಿನೂ ಮಸ್ತ್ ಇದ್ದು ನೋಡಿರಿ. ಇವು ಏನರ ಹಿಂಗೆ ಇದು ಹಾಕೋಕೆ ನೋಡಿದ್ದು ಚಂದ ಅನಿಸ್ತದೆ ನೋಡಿರಿ. ಡ್ರೈ ಫ್ರೂಟ್ಸ್ ಅದು. ಆಮೇಲೆ ಇದು ಬೌಲ್ ಒಂದು 24 ರುಪೀಸ್ಗೆ 2 ಅಂದ್ರೆ ಓಕೆ ಇದು ನೋಡಿರಿ. ಗ್ಲಾಸ್ ಏನೂ ಜಾಸ್ತಿ ಇದ್ದು. ಇದು ನೋಡಿರಿ, ಇದು ಶಾರ್ಪ್ನರ್ ನೋಡಿರಿ ಎಷ್ಟು ಚಂದ ಐತಿ. ನಾ ಬ್ಲೂಟೂತೇ ಅಂದ್ಕೊಂಡು ಇದು ಬ್ಲೂಟೂತ್ ನೋಡಾಕತ್ತಿ ನಮ್ಮ ಚಿನ್ನು ಹೇಳ್ಕೊಡತ್ತ ನೋಡ್ರಿ. ಅಲ್ಲಮ್ಮ ಅದು ಶಾರ್ಪ್ನರ್ ಅದಂತೆ. ಟೋಟಲಾಗಿ ಒಂದು 500 ಅದು ಆಯ್ತು ನೋಡಿರಿ. ಟೋಟಲ್ ಐಟಮ್ಸ್ ಒಂದು 10 to 12 ಅದಿದ್ದು. ಅಲ್ಲ ಎಲ್ಲ ಹಾಕಿ ಬಿಟ್ಟಿದ್ರು ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಅವ್ರು ಏನೂ ಇಲ್ಲ ಅಂಥೇಳಿ, ಅಂದರೆ ಎಷ್ಟು ಐಟಮ್ ಆಗ್ತಾವೆ ಅದ್ರ ಮ್ಯಾಗೆ ಇಷ್ಟು ಅಮೌಂಟ್ ಆಗುತ್ತಂತೆ ಬೋರ್ಡೆ ಹಾಕಿಬಿಟ್ಟಿದ್ರು ಅವರು ನೋಡಿರಿ. ನಾ ಈವ್ನಿಂಗ್ ಬಂದಿದ್ವಿ ಅಂಥೇಳಿ ಜಾಸ್ತಿ ಜನ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಡೇ ಒಳಗೆ ಫುಲ್ ಮಂದಿನೇ ಇದ್ರು ನೋಡಿರಿ. ಈ ಥರ ಐಟಮ್ಸ್ ಹಾಕಿಬಿಟ್ಟಾರೆ ನೋಡ್ರಿ. 10 ಐಟಮ್ಸ್ಗಿಟ್ಟು 20 ಐಟಮ್ಸ್ಗಿಟ್ಟು ಆಗುತ್ತೆ ಅಂತೇಳಿ. ಯಾಕಂದ್ರೆ ಆಮೇಲೆ ಲೆಕ್ಕ ಮಾಡೋದು ಬೇಡ ಅಂತೇಳಿ ನೋಡಿರಿ. ತೊಗೊಂಡು ಹೊರಗಡೆ ಬಂದ್ವಿ ನಾವು. ಹೋಗಿ ಇಷ್ಟು ಐಟಮ್ ತೊಗೊಂಬಂದ್ವಿ ನೋಡಿರಿ. 336 ರುಪೀಸ್ ಆಯಿತು.
ಅಲ್ಲಿಂದ ನೆಕ್ಸ್ಟ್ ಸ್ವದೇಶಿ ಸಂಭ್ರಮ ಅಂತ ಇಲ್ಲಿ ಸ್ಟೇಡಿಯಂ ಒಳಗೆ ಒಂದು ಇದು ಐತೆ ನೋಡ್ರಿ, ಅಲ್ಲಿ ಬಂದ್ವಿ ನೆಕ್ಸ್ಟ್. ಚೆಕ್ ಮಾಡ್ಕೊಂತೀವಿ ಮಾಡಬೇಡಿ. ಈಗ ಚೆಕ್ ಮಾಡಿದಾಗ ಈ ಥರ ವೈಟ್ ಕಲರ್ ಬಂದರೆ ತೊಗೊಳ್ತೀವಿ. ಅದೇ ಈ ಥರ ರೆಡ್ ಕಲರ್ ಬಂದರೆ ತೊಗೊಳೋದಿಲ್ಲ ನಾವು. ಇದು 1,000ದಿಂದ 5, 10, 15, 20 ಈ ಥರ ಬಾರ್ಡರ್ ಎಷ್ಟು ಆಗಲೇ ಇರುತ್ತಲ್ಲೋ ಅಷ್ಟು ಹೋಗ್ತಾಯಿದೆ. ಇವ್ರು ಹೇಳಾಕತ್ತಿದ್ದು ನೋಡ್ರಿ, ಸಾರಿ ತೊಗೋತಾರತ್ತ ಕಾಂಚೀವರಂ ಸಾರಿ ಅದು ಎಷ್ಟು ಇರುತ್ತೆ ಅದ್ರ ಮ್ಯಾಗ ಅಲ್ಲಷ್ಟು ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ ಇದು ಬಟ್ಟೆ ತೊಳೆದೇನೆ ಕಲಿ ಹೋಗ್ಬೋದಂತ, ಮನೆಯೊಳಗೆ ಡ್ರೈಕ್ಲೀನ್ ಒಳಗೆ ಇದು ಮಾಡ್ಬೋದು ಅಂತ ನೋಡ್ರಿ. ಡ್ರೈಕ್ಲೀನ್ ಅಂದ್ರೆ ಇದೇನು ಕನ್ಸಾಕತ್ತವಲ್ಲ 2 ಡಬ್ಬಿ ನೋಡ್ರಿ, ಅವ್ರು ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. 150 ರೂಪೀಸ್ಗೆ ಒಂದು ಸಂದು ದೊಡ್ಡದು 2 ಡಬ್ಬಿ ಕೊಡ್ತಾರೆ. ಅದು ಮೋಸ್ಟ್ಲಿ ಏನು ಬ್ಲೀಚಿಂಗ್ ಪೌಡ್ರ್ ಐತಿ ಏನೋ ಗೊತ್ತಿಲ್ಲ ನೋಡ್ರಿ. ವೈಟ್ ಎಫ್ರಾನ್ ಮ್ಯಾಗ ಅದು ವೈಟ್ ಏನು ಇರ್ತಾವಲ್ಲ ಡ್ರೆಸ್ ಮ್ಯಾಗ ಅದ್ರ ಮ್ಯಾಗ ಕಲಿ ಇರ್ತಾವಲ್ಲ, ಅದೊಂದು ಸ್ವಲ್ಪ ಹಾಕ್ಬಿಟ್ರೆ ನೋಡ್ರಿ, 2 ಒಂದೊಂದು ಡ್ರಾಪ್ ಹಾಕಿಬಿಟ್ಟು ಕಾಯಿನ್ಲೇ ಈ ಥರ ಹಿಂಗೆ ರಬ್ ಮಾಡಿ ತಿಕ್ಬಿಟ್ರೆ ನೋಡ್ರಿ, ಯಾವುದೇ ಕಲಿಯಲ್ಲಿ ತಿನ್ನೋದು ಕಲಿಯಿಂದ ಹೋಗುತ್ತೆ ನೋಡ್ರಿ. ಅಜ್ಜರಿ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಾಕತ್ತಾರ ಅವ್ರ ಬಲ್ಲಿನೇ ಕೇಳಾಕತ್ತಾರ ನೋಡ್ರಿ. ಕಲಿಯುತ್ತೆ, ಚಾ ಕಲಿಯುತ್ತೆ, ಏನು ಬಿದ್ದಿರ್ತೈತಿ, ಈಗ ಹಿಂಗೇನು ಕಲಿಯತ್ಲೇವಿ ಇದು ಕಲಿತೈತಿ ತಿಳ್ಕೊ. ಇದು ಚಾದೈತಿ ಇಂಕದ್ದೈತಿ ತಿಳ್ಕೊ. ಮೊದಲು ಇದನ್ನು ಸ್ವಲ್ಪ ಹಾಕೋದು ಇದು, ಓಕೆ, 1 ಹನಿ 2 ಹನಿ ಹಾಕೋದು. ಹಾಕಿನೇ ಆಮೇಲೆ ಕಾಯಿನ್ ಇರ್ತೈತಿ, ₹1 ₹2 ಕಾಯಿನ್ ತೊಗೊಂಡು ಹಿಂಗೆ ತಿಕ್ಕೋದು ಸ್ವಲ್ಪ ಹಗರ್ ಸಾಪಾಕು ತಿಕ್ಕಿನೇ. ಆಮೇಲೆ ಇದನ್ನು ಸ್ವಲ್ಪ ಹಾಕೋದು ಸಣ್ಣ. ಎರಡು ಒಂದೊಂದು ಹಾಕೋದನ್ರಿ? ಎರಡು ಒಂದೊಂದು ಹನಿ, 1 ಹನಿ 2 ಹನಿ ಇದ್ರ ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಡಾರ್ಕ್ ಕಲರ್ ಏನು ಅರಿಬಿರ್ತಾವಲ್ಲ ಅದನ್ನ ಚೆಕ್ ಮಾಡ್ಬೇಕು ರೀ ಲಾಸ್ಟಿಗೆ ಎಲ್ರಿ ಸ್ವಲ್ಪ ಒಳಗೆ ಅದು ಕಾಣಲಾರ್ದಾಗ ಮತ್ತು ಚೆಕ್ ಮಾಡಿ 2 ಒಂದೊಂದು ಹನಿ ಹಾಕಿ ಚೆಕ್ ಮಾಡ್ಬೋದು ರೀ. ಚೆಕ್ ಮಾಡಿ ಕಲರ್ ಹೋಗಿತ್ತಂದ್ರೆ ಹಾಕಕ್ಕೆ ಹೋಗ್ಬೇಡ. 150 ರೂಪಾಯಿಗೆ ದೊಡ್ಡದು ಒಂದು ದೊಡ್ಡ ಒಂದು ಸಣ್ಣ ಒಂದು ಯಾವುದೇ ಕಲಿ. ಹಾಗೆ ಒಳಗಡೆ ಎಲ್ಲ ಐಟಮ್ನು ಬಂದಿದ್ದು ನೋಡ್ರಿ. ಇಲ್ಲಿ ಅಗರಬತ್ತಿ ಬಂದಿದ್ದು, ಆಮೇಲೆ ಹಪ್ಪಳ ಇದ್ದತ್ತು ಹಪ್ಪಳ, ಆಮೇಲೆ ಸಾರಿ ನೋಡ್ರಿ, ಇಲ್ಕಲ್ ಸಾರಿ ಮಸ್ತ್ ಇದ್ದು, ಎಲ್ಲ ಒಂದಕ್ಕೆ ಒಂದು ಮಸ್ತ್ ಇದ್ದು ನೋಡ್ರಿ. ವೆರೈಟಿ ಸಾರಿ ಇದ್ದು, ಅದ್ರಾಗ ಆಲ್ಮೋಸ್ಟ್ ಜಾಸ್ತಿ ಇಲ್ಕಲ್ ಸಾರಿನೇ ಇದ್ದು ನೋಡ್ರಿ. ಟೆಂಪಲ್ ಬಾರ್ಡರ್ ಇದ್ದು ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ಮಸ್ತ್ ಇದ್ದು ನೋಡ್ರಿ. ಚೆಕ್ ಸಾರಿ ಬರ್ತಾವಲ್ಲ ಅದ್ರೊಳಗೆ, ಅದಕ್ಕೆ ಒಂದು ಇಲ್ಕಲ್ ಸಾರಿ ನೋಡಾಕತ್ತಿದ್ವಿ ನಾವು. ಕೆಲವೊಂದು ಐಟಮ್ಸ್ ಮಸ್ತ್ ಅನಿಸಿದ್ದು ನೋಡ್ರಿ. ಅದ್ರೊಳಗೆ ಒಂದು ಇದು ಬ್ಲ್ಯಾಕ್ ಕಲರ್ ಆಮೇಲೆ ಪರ್ಪಲ್ ಬಾರ್ಡರ್ ಐತೆ ನೋಡ್ರಿ, ಇದನ್ನು ಮಸ್ತ್ ಐತಿ, ಅದೊಂದು ನೋಡಾಕತ್ತೀವಿ. ಬಟ್ ಬ್ಲ್ಯಾಕ್ ಕಲರ್ ಈಗೆಲ್ಲ ಟ್ರೆಂಡಿಂಗ್ ಆಗ್ಯಾವ ನೋಡ್ರಿ. ಬಟ್ ಯಾವುದೇ ಕಾರ್ಯಕ್ರಮಕ್ಕೆ ಅದು ಬ್ಲ್ಯಾಕ್ ಹಾಕಕ್ಕೆ ಆಗಂಗಿಲ್ಲ ಅಂಥೇಳಿ ನಾ ತೊಗೊಳ್ಳಬೇಡ ಅಂತ ಅಂದ್ಕೊಂಡು ಬೇರೆ ಥರ ನೋಡಾಕತ್ತಿದ್ವಿ ನೋಡ್ರಿ. ಇಲ್ಲೊಂದಿಷ್ಟು ನೋಡ್ರಿ, ಧಾರವಾಡ ಇನ್ನೂ ಎಲ್ಲ ಕಸೂತಿ ವರ್ಕ್ ಸಾರೀಸ್ ಅಂತ ಅದ್ರ ಮೇಲೆ ಹಾಕಿದ್ರು. ಬಟ್ ಇವೆಲ್ಲ ಕಾಸ್ಟ್ಲಿ ಇದ್ದು ನೋಡ್ರಿ, 5,000, 4,000, 3,000 ಹಿಂಗೆ ತೊಗೊಂಡಂಗಿದ್ದು. ಒಂದು 1,500ಇಂದ ಏನೋ ಸ್ಟಾರ್ಟ್ ಇದ್ದು ತೊಗೊಂಡಂಗೆ. ಇದು ನೋಡಾಕತ್ತೀವಿ ನೋಡ್ರಿ, ಇದು ಬ್ಲ್ಯಾಕ್ ಕಲರ್ ಐತಿ, ಅದಕ್ಕೆ ತೊಗೊಳೋದು ಬೇಡ ಅಂತೆ. ಬಟ್ ಇಷ್ಟ ಆಗಿತ್ತು, ಬಟ್ ಬ್ಲ್ಯಾಕ್ ಅದಂಥೇಳಿ ಇದನ್ನ ವಿಚಾರ ಮಾಡಾಕ್ತೀವಿ ನೋಡ್ರಿ, ತೊಗೊಳೋದು ಬೇಡ ಅಂಥೇಳಿ. ಇನ್ನೊಂದು ಕಲರ್ ತೆಗ್ಸಾಕತ್ತಿದ್ವಿ, ಅದಕ್ಕೆ ಅದ್ರ ಬೇರೆದು ಯಾವ್ದಾರು ನೋಡ್ಬೇಕಂತೇಳಿ. ಅದು ಆದ್ರೆ ಮತ್ತು ಬೇರೆ ಕಡೆ ಎಲ್ಲ ಕಡೆ ಏನೇ ಒಂದು ಫಂಕ್ಷನ್ಗೆ ಆಮೇಲೆ ಇದಕ್ಕೆ ಅದು ಹಾಕೊಂಡು ಹೋಗಕ್ಕೆ ಚಂದ ಅನ್ನಿಸ್ತು ಇಲ್ಕಲ್ ಸಾರಿ. ಅದೇ ಬ್ಲ್ಯಾಕ್ ತೊಗೊಂಡ್ವಿ ಅಂದ್ರೆ ಅದು ಶುಭ ಅಲ್ಲ ಅಂಥೇಳಿ ನಮ್ಮದು ನೋಡಿ. ಇದೊಂದು ಕಲರ್ ನೋಡಾಕತ್ತಿದ್ವಿ, ಇದು ಚಂದ ಕಾಣತಿತ್ತು. ಆಮೇಲೆ ಡಾರ್ಕ್ ಗ್ರೀನ್ ಅದು, ಮತ್ತು ಲೆಹಂಗಾ ಬ್ಲೌಸ್ ಅದೆಲ್ಲ ಎಲ್ಲ ಥರ ಇದು ನೋಡ್ರಿ. ಇಲ್ಲಿ ನೋಡಿ ಈ ಥರ ಲೆಹಂಗಾ ಬ್ಲೌಸ್, ಮತ್ತು ಇಲ್ಲಿಂದ ಸೇರಿ ಸಾರಿಗಳೆಲ್ಲ ಬೇರೆ ಇದ್ದು. ಸ್ಲಿಪ್ಪರ್ಸ್ ಇದ್ದು, ಬಟ್ ಭಾಳ ಕಾಸ್ಟ್ಲಿ ಇದು ನೋಡ್ರಿ. ಜಸ್ಟ್ 500, 400 ಇದು. ಬ್ಯಾಗ್ಸ್ ಇದ್ದು, ಇಲ್ಲಿ ಬ್ಯಾಗ್ಸು ಮಸ್ತ್ ಇದ್ದು ನೋಡ್ರಿ. ತೊಗೊಂಡಂಗಿದ್ದು 200, 150 ಹಿಂಗೆಲ್ಲ ಇದ್ದು. ಸ್ಮಾಲ್ ಬ್ಯಾಗ್ಸು ಇದ್ದು ನೋಡ್ರಿ. ಈ ಥರ ಇದ್ರೊಳಗೆ ಬ್ಯಾಗ್ಸ್ ಒಂದು ನೋಡಾಕತ್ತಿದ್ವಿ. ಹಿಂಗೆ ಹ್ಯಾಂಡ್ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗ್ತಾರಲ್ಲ ಆ ಟೈಪ್ ಇದ್ದು. ಎಲ್ಲ ಅವ್ರ ಮನೆಯೊಳಗೆ ತಯಾರಿಸಿದತ್ತು ನೋಡ್ರಿ ಇವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ. ಇಲ್ಲಿ ಬಿಜಾಪುರದವ್ರು ಎಷ್ಟೋ ಜನ ಇದ್ರು ನೋಡ್ರಿ ಇಲ್ಲೆಲ್ಲ ಮಾಡಿದವರು. ಬಟ್ ಅಲ್ಲಿ ಇಟ್ಟಿದ್ದರಟ್ಟೆ ಗೊತ್ತಾಗಿತ್ತು ಎಲ್ಲ ಇವು ಬ್ಯಾಗ್ಸ್ ಅದ ನೋಡ್ರಿ. ಇದೊಂದು ಬ್ಯಾಗ್ ಚಂದ ಅನ್ಸಾಗ್ತಿತ್ತು, ಅದಕ್ಕೆ ಇದು ನೋಡ್ತೀವಿ 150, 200 ಏನೋ ಹೇಳಿದ್ರು ನೋಡ್ರಿ. 150 ಮಾಡಿಕೊಡ್ತಾರಂತಂದ್ರು. ಮತ್ತು ಇವೆಲ್ಲ ಏನರ ಬರ್ಶನ್ ಕಟ್ಟಿ ಮ್ಯಾಗೆಲ್ಲ ಬಿಸಿದೇನರ ಇರ್ತಾವಲ್ಲ ಅಡುಗೆ ಮಾಡಿದದು ಇಡಾಕಂತಾವು ಸಣ್ಣ ಸಣ್ಣದು ಇದು ಮಾಡಿಟ್ಟಾರ ನೋಡ್ರಿ. ಎಷ್ಟು ಚಂದ ಅದಾವು ಇವು, ಮನೆಯೊಳಗೆ ಮಾಡಿದತ್ತವೆಲ್ಲನೂ. ಅದಾದಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟಾಪ್ ನೋಡಕ್ಕೆ ಬಂದಿದ್ವಿ. ಟಾಪ್ ನೋಡ್ರಿ ಇವು 500ಗೆ 2 ಅಂತ ನೋಡ್ರಿ. ಟಾಪ್ ಶಾರ್ಟ್ಸ್ ಕುರ್ತಾ ಅದಾವೆ, ಜೀನ್ಸ್ ಮ್ಯಾಗ ಅದಲ್ಲಿ ಹಿಂಗೆಲ್ಲ ವೇರ್ ಮಾಡಕ್ಕೆ ಬರ್ತೈತಿ. ಮಸ್ತ್ ಇದು ನೋಡ್ರಿ, ಮಸ್ತ್. ಆಮೇಲೆ ಇವು ಬ್ಯಾಕ್ ಸೈಡ್ ಡ್ರೆಸ್ ಕಾಣಕತ್ತಾವಲ್ಲ, ಅವು ಡ್ರೆಸ್ ನೋಡ್ರಿ 1000, 1200, 1500 ಇದ್ದು. ಬಟ್ ಫುಲ್ ಸಟ್ಟೆ ಇದು ನೋಡ್ರಿ. ಪ್ಯಾಂಟ್ ವೇಲ 3 ಪೀಸ್ ಇದ್ದು, ಪ್ಯಾಂಟ್ ವೇಲ ಟಾಪ ಕೂಡ 1000, 1200 ಇದ್ದು. ಓಕೆ ಇದು ನೋಡ್ರಿ. ಮತ್ತು ಇವೇ ಮಾಲ್ನಾಗ ಅದೆಲ್ಲ ನೋಡಿದ್ರೆ ಭಾಳ ಕಾಸ್ಟ್ಲಿ ಅನ್ನಿಸ್ತಾವೆ. ಬಟ್ ಇಲ್ಲಿ ಓಕೆ ನೋಡ್ರಿ, ಚಂದ ಇದಾವೆ. ಅದಕ್ಕೆ ಟಾಪ್ಸ್ ಒಂದಿಷ್ಟು ನೋಡಾಕತ್ತಿದ್ವಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಗೋಬಿ ಮಂಚೂರಿಯದ ಪೌಡ್ರ್ ಇತ್ತು ನೋಡ್ರಿ.
ಇಲ್ಲಿ ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ನೋಡಿರಿ ಇದು 35 ರುಪೀಸ್ ಇತ್ತು ಒಂದು ತೊಗೊಂಡ್ರೆ, ಬಟ್ 4 ತೊಗೊಂಡ್ರೆ 100 ರುಪೀಸ್ ಇತ್ತು ಅಂದರು. ಎಲ್ಲ ಕಲಸಿ ಇಟ್ಟಿರ್ತಾರೆ ನೋಡಿರಿ. ಈ ಥರ ಏನಿರ್ತದಲ್ಲ ಗೋಬಿನ ಏನೈತಿ ಸ್ವಚ್ಛಗೆ ಕ್ಲೀನಾಗಿ ತೊಳೆದು ಉಪ್ಪನ್ನ ಹಾಕಿ ನೀರು ಹಾಕಿ ತೊಳೆದು ಅದು ಪೌಡ್ರ್ ಹಾಕಿ ಈ ಥರ ಕಲಿಸ್ಬಿಟ್ರೆ ಆಯ್ತು ನೋಡಿರಿ. ನೆಕ್ಸ್ಟ್ ಎಣ್ಣೆ ಒಳಗೆ ಕರೆದ್ಬಿಟ್ರೆ 5 ನಿಮಿಷದೊಳಗೆ ರೆಡಿ ಆಗಿಬಿಡ್ತದೆ ನೋಡಿರಿ. ಇದನ್ನು ಆಲ್ಮೋಸ್ಟ್ ಇದು ಹಾಕಿದ್ದೆ ಆಲ್ರೆಡಿ ಈಗ ವಿಡಿಯೋ ಇನ್ಸ್ಟಾ ಒಳಗೆ ಹಾಕಿದ್ದೆ ನೋಡಿರಿ. ಈ ಥರ ಎಣ್ಣೆ ಕಾಯ್ದಿದ್ದ ಎಣ್ಣೆ ಒಳಗೆ ಹಾಕಿಬಿಟ್ರೆ 5 ನಿಮಿಷನಾಗ ಗೋಬಿ ಮಂಚೂರಿ ರೆಡಿ ಆಗಿಬಿಡ್ತದೆ ನೋಡಿರಿ. ಟೇಸ್ಟ್ ಅಂತೂ ಮಸ್ತಿದ್ದು. ನಾವು ತಿಂದಿದ್ವಿ, ಈಗ ಆಲ್ರೆಡಿ ಮಾಡ್ಕೊಂಡು ತಿಂದಿವಿ ಅವತ್ತು. ಬಟ್ ಲಾಗ್ ಹಾಕೋದು ಲೇಟ್ ಆಗೈತಿ. ಇಲ್ಲೆಲ್ಲ ಮುಗಿಸ್ಕೊಂಡು ಈ ಸೈಡ್ ಬಂದು ನೋಡಿರಿ. ಇಲ್ಲಿಷ್ಟು ನೋಡ್ಬೇಕಂಥೇಳಿ ಇಲ್ಲ ಇನ್ನು ಏನೇನೋ ಇದು ನೋಡಿರಿ ಹಪ್ಪಳ ಇದ್ದು, ಈರುಳ್ಳಿ ಹಪ್ಪಳ ಅಂತ ಇಲ್ಲೊಂದು ವೆರೈಟಿ ಜಾಸ್ತಿ ಇದ್ದು. ಬಟ್ ನಾವು ಆ ಕಡೆ ಏನೂ ತೊಗೊಳಿಲ್ಲ ನೋಡ್ತಿಲ್ಲ. ಎಲ್ಲ ಪೆನ್ಸಿಲ್ ಆಮೇಲೆ ಪೆನ್ ಈ ಸೈಡೆಲ್ಲ ಇದ್ದು. ಇನ್ನೂ ಸಣ್ಣ ಹುಡುಗರು ಆಟಾಡೋ ಐಟಮ್ಸ್ ಇದ್ದು, ಮತ್ತು ಬಾಡಿ ಮಸಾಜ್ ಇರುತ್ತವೆ ಇಷ್ಟಿದ್ದು. ಮತ್ತು ಈ ನೆಕ್ಸ್ಟ್ ಇನ್ನೊಂದು ಕಡೆನೂ ಸಾರಿ ಇದ್ದು ನೋಡಿರಿ ಅಲ್ಲಿಷ್ಟು. ಬಟ್ ನಾವು ಅಲ್ಲಿ ನೋಡಿದ್ದು ತೊಗೊಂಡಿದ್ದೀವಿ. ಇಲ್ಲಿ ಕಲ್ ಒಂದು ತೊಗೊಂಡಿವಂತೆ ಅಲ್ಲೇನು ತೊಗೊಳಿಲ್ಲ. ಚಿನ್ನಗಿಲ್ಲಿ ಇಲ್ಲಿ ಏನರ ಬೇಕಂತ ತೊಗೋ ಅಂತ ಏನಾಕತ್ತೀವಿ. ಇದು ಅದು ಬೇಕು ಇದು ಬೇಕು ಒಂದಾಗನ ಒಂದು ಇದು ಮಾಡಕತ್ತ ನೋಡ್ರಿ ಅವ. ಅದಕ್ಕೆ ಅವನಿಗೆ ಇಲ್ಲೇ ಒಂದು ಅರ್ಧ ತಾಸು ಟೈಮ್ ಆಯ್ತು ನೋಡ್ರಿ. ನಮ್ಗೆ ಅದು ಬೇಕನ್ನ ಇದು ಬೇಕಂತ ಏನು ನೋಡಿದ್ದೆಲ್ಲ ಬೇಡ್ಕೊ ಕೂಡ್ತಾನೆ. ಅದಕ್ಕೆ ಬ್ಯಾಡಪ್ಪಿ ಅನ್ನೋ ಮತ್ತು ಇನ್ನೊಂದು ಐಟಮ್ ತೊಗೋನ ಬೇರೆ ಐಟಮ್ ತೊಗೊಳಕತ್ತ ನೋಡ್ರಿ. ಅದಕ್ಕೆ ಇದು ಬಗರಿ ತೊಗೋತೀನಿ ಅಂತ ಅವ್ಗೆ ಆಟ ಆಡೋಕ್ಕೆ ಬರಲ್ಲದು. ಮತ್ತು ಅದನ್ನ ತೊಗೋತಂದ ಅದಕ್ಕೆ ಬೇರೆ ಐಟಮ್ ತೊಗೊಂಡು ನಾನು ಗಿಟಾರ್ ತೊಗೊಂಡೆ. ಅದನ್ನು ನೋಡ್ದೆ ಯಾವುದೂ ಇದು ಆಗಲಿಲ್ಲ ನೋಡ್ರಿ ಅವ್ನಿಗೆ. ಅದಕ್ಕೆ ತೊಗೊಂಡಿರ್ತಾನೆ ಇದು ಬೇಕಾ ಅದು ಬೇಕಾ ಅಂತ ಹೇಳಿ. ಭಾಳ ಜೋರು ಓದ್ಬೇಕಾ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿ ಇದು ಕುಡಿಯೋಕೆ ಬಂದೆ ನೋಡ್ರಿ. ಫ್ರೆಶ್ ಲೈಮ್ ಸೋಡಾ ಫ್ರೀ ಹೇಳಿದ್ಲ ಅವ್ರಿಗೆ ಸೋಡಾ ತುಳು ಕುಡಿಯೋಕ್ಕೆ. ನಮ್ಗೆ ಸೋಡಾ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಏನೂ ಇಲ್ಲ ಅತಿ ಸುಮ್ಮನೆ ಜಸ್ಟ್ ನೋಡಕ್ಕೆ ಬಂದೆ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡೆ ನೋಡ್ರಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಏನೋ ಒಂದು ಐಟಮ್ಸ್ ನೋಡಕತ್ತ ಹೋಗಿ ಮತ್ತು ಐಟಮ್ಸ್ ತರೋದು ಹಾಕತ್ತೆ. ಪ್ರತಿ ಸಲ ಹಾಗೆ ಆಗುತ್ತೆ ನೋಡಿ. ಇವ ಅಂತೂ ಕಂಟಿನ್ಯೂ ಕಿರಿಕಿರಿ. ಅದು ಬೇಕಮ್ಮ ಇದು ಬೇಕಮ್ಮ ಅದು ಬೇಕಮ್ಮ ಇದು ಬೇಕಮ್ಮ ಇದೇ ನೋಡ್ರಿ ಒಂದು ಕಿರಿಕಿರಿ. ಎಲ್ಲ ಹೋದ್ರೆ ಮತ್ತು ಇಕ್ಕಿದೊಂದು ಕಿರಿಕಿರಿ ಮತ್ತು ಅದ್ರಾಗೆ ಶಾಪಿಂಗ್ ಮಾಡ್ಕೊಂಡು ಬಂದು ನೋಡ್ರಿ. ಏನೆಲ್ಲ ಐಟಮ್ಸ್ ಬಂದಿದ್ದು ಅಂತೆಲ್ಲನೂ ಆಲ್ಮೋಸ್ಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಬಂದೀನಿ. ನೆಕ್ಸ್ಟ್ ಏನೇನು ತೊಗೊಂಬಂದಿವಿ ಅಂತ ತೋರಿಸ್ತೀನಿ. ಇಷ್ಟು ಮುಂದೆ ತೋರಿಸ್ತಾ ನೋಡ್ರಿ. ಐಟಮ್ ಕ್ಲೇ ತಂದ ನೋಡ್ರಿ. 24 ರೂಪೀಸ್ ಕ್ಲೇ. ಇವು ಹೋದ್ರೆ ಅದೇ ನೋಡ್ರಿ ಒಂದೊಂದು ಏನಾರು ಬೇಕಿ ಅವನಿಗೆ. ನಾವು ತಿಂದಿದ್ದು ಐಟಮ್ಸ್ ಇಲ್ಲದ ನೋಡ್ರಿ. ಕೆಲವೊಂದಷ್ಟೇ ಯೂಸ್ಫುಲ್ ಇದ್ದದಷ್ಟೇ ತೊಗೊಂಬಂದೆ ನೋಡ್ರಿ. ಇದೊಂದು ಪಾಟ್ ತೊಗೊಂಬಂದು ನೋಡ್ರಿ. 24 ರೂಪೀಸ್ಗೆ ವರ್ತ್ ಅನ್ನಿಸ್ತು. ಮಸ್ತ್ ಐತಿ. ಬಟ್ ಹೊಡಿಲಾರಂಗೆ ಸೇಫ್ಲಿ ಇಡ್ಬೇಕು ನೋಡ್ರಿ. ನೆಕ್ಸ್ಟ್ ಇದೊಂದು ತೊಗೊಂಡೆವು ಗಾಜಿಂದು. ಸ್ವಲ್ಪ ದೊಡ್ಡ ಬೇಕಾಗಿತ್ತು ಆ್ಯಕ್ಚುಲಿ. ನಮಗೆ ದೊಡ್ಡದು ಐಟಮ್ ಇದ್ದಿದ್ದಿಲ್ಲ. ದೊಡ್ಡದಿದ್ರೆ ಸ್ವಲ್ಪ ಡಿಟಾಕ್ಷನ್ ಇದು ಕೊಡೋಕೆ ಆಗುತ್ತೆ ಮಾಡಿದ್ವಿ. ನೆಕ್ಸ್ಟ್ ಇದು ಚಿನ್ನದ ಐಟಮ್ಸ್ ನೋಡಿರಿ. ಇಷ್ಟ ಐತಿ. ಇದು 150 ರೂಪೀಸ್ ನೋಡಿರಿ. ಚಿನ್ನು ಬಿಡಲೇ ಇಲ್ಲ ಬೇಕಂತ. ಆಮೇಲೆ ಒಂದು ಡ್ರೆಸ್ ತೊಗೊಂಡ್ವಿ. 1200 ಅಂದರು 1000 ರೂಪೀಸ್ ಮಾಡಿದ್ರು ನೋಡಿರಿ. ಫುಲ್ ಸೆಟ್ ಐತಿ. ಪ್ಯಾಂಟ್ ವೇಲ್ ಟಾಪ್ ಫುಲ್ ಸಟ್ಟೆ ಬರ್ತೈತೆ ನೋಡಿರಿ. ಪ್ಲಾಜೋ ಪ್ಯಾಂಟ್ ಇಲ್ಲ, ಸ್ಟೇಟ್ ಪ್ಯಾಂಟ್ ಐತಿ. ವೇಲ್ ಬರ್ತೈತೆ ನೋಡಿದ್ದು. ವೇಲ್ನೂ ಐತಿ. ಈಗ ನೋಡಿರಿ ಲೈಟ್ ಚೆನ್ನಾಗಿ ಕ್ಲಿಯರಾಗಿ ಕಾಣತೈತಿ. ದುಪ್ಪಟ್ಟ ಐತಿ. ಇದು ದುಪ್ಪಟ್ಟ ಟಾಪ್ ಪ್ಯಾಂಟ್ ಸೇರಿ 1000 ರೂಪೀಸ್ ನೋಡಿರಿ. ಚಲೋ ಅದಾವ್ರಿ. ಫುಲ್ ಸಟ್ಟೆ ಅದಾವು. ಇನ್ನೊಂದಿಷ್ಟು 900 ಅದೆಲ್ಲ ಫುಲ್ ಲಾಂಗ್ ಟಾಪ್ ಅದಿದ್ದು. ನೆಕ್ಸ್ಟ್ ಇದೊಂದು ಬ್ಯಾಗ್ ತೊಗೊಂಡ್ವಿ. 180 ಹೇಳಿದ್ರು 150 ಕೊಟ್ಟಾರ ನೋಡ್ರಿ. ಒಂದು ಪಾಕೆಟ್ ಐತಿ ಒಳಗೆ. ಒಂದು ಪಾಕೆಟ್ ಮತ್ತು ಇದೊಂದು ಐತಿ. ನೆಕ್ಸ್ಟ್ ಅವು ಗೋಬಿದು ನೋಡಿರಿ. ಇದು ಮಸಾಲ ತೊಗೊಂಡ್ವಿ. ಡ್ರೈ ಗೋಬಿ ಮಸಾಲ ಅಂತ. ಜಸ್ಟ್ ಅದೇನು ಫ್ಲವರ್ ಇರ್ತೈತಲ್ಲ ಫ್ಲವರ್ದು ಏನೈತಿ ಇದು ಮಾಡಿಬಿಡೋದು ನೋಡಿರಿ. ಕಟ್ ಮಾಡಿ ಇದು ಮಸಾಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಫ್ರೈ ಮಾಡಿಬಿಡೋದು. ಯಾಕಂದ್ರೆ ಇದು ಮಾಡೋದು ಏನಿಲ್ಲ ನೋಡಿರಿ. ಉಪ್ಪು ಖಾರ ಎಲ್ಲ ಇದ್ರೊಳಗೆ ಆಲ್ರೆಡಿ ಮಿಕ್ಸ್ ಇರ್ತೈತಿ. ಸ್ಪೈಸಿ ಮಸ್ತ್ ಅನ್ನಿಸ್ತು ನೋಡಿರಿ. ಟೇಸ್ಟ್ ಮಾಡಿ ನೋಡಿದ್ವಿ. 100 ರೂಪೀಸ್ ಪೂರತ್ತ. ಒಂದು ತೊಗೊಂಡ್ರೆ 35 ಆಯ್ತು. ಬಟ್ 4 ತೊಗೊಂಡ್ರೆ 100 ರೂಪೀಸ್ ಅಂದರು. ಹಂಗಾಗಿ 4 ತೊಗೊಂಡಿವಿ. ಅದ್ರಾಗಿ ಇನ್ನೊಂದು ನೆಕ್ಸ್ಟ್ ಸಾರಿ ಒಂದು ತೊಗೊಂಡು ನೋಡಿರಿ. ಇಲ್ಕಲ್ ಸಾರಿ ಅವೆಲ್ಲ 3000 4000 ಹೆಂಗೆ ತೊಗೋತೀವಿ ಅದ್ರ ರೇಟ್ ಅದ್ರ ಮ್ಯಾಗ ಡಿಪೆಂಡ್ ಇದ್ದು. ಇದೊಂದು ಕಲರ್ ಚೆಂದ ಅನ್ನಿಸ್ತು. ನಂದು ಒಂದಿತ್ತು ಆಲ್ರೆಡಿ. ಅದಕ್ಕೆ ಇದೊಂದು ಇರ್ಲಂತೆ ತೊಗೊಂಡು ನೋಡಿರಿ. ಕಲರ್ ಕಾಂಬಿನೇಷನ್ ಚೆಂದ ಅನ್ನಿಸ್ತು ನೋಡಿರಿ. ಪರ್ಪಲ್ ಆಮೇಲೆ ಇದು ಡಾರ್ಕ್ ಗ್ರೀನ್. ಅದಕ್ಕೆ ಇದೇ ತೊಗೊಂಡ್ವಿ. ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಐತಿ. ಪರ್ಪಲ್ ಕಲರ್ ಐತಿ ನೋಡಿರಿ ಬ್ಲೌಸ್. ಈ ಥರ ಕಾಣಿಸ್ತೈತಿ. ಇದೊಂದು ಸಾರಿ ತೊಗೊಂಡ್ವಿ. ನೆಕ್ಸ್ಟ್ ಇವು ಪಾಟ್ ತೊಗೊಂಡು ನೋಡಿರಿ. ಪಾಟ್ 24 ರೂಪೀಸ್ ಪಾಟ್. 2 ಪಾಟ್ ತೊಗೊಂಡ್ವಿ. ಅದು ಹೇಳಿದ್ನಲ್ರಿ 152. ಇದು ಏನರ ಕಲಿ ಇರ್ತಾವಲ್ಲ ವೈಟ್ ಡ್ರೆಸ್ ಮ್ಯಾಗ ಇದ್ರ ಮ್ಯಾಗ
ಹೋಕ್ಕೋ ಅಂತ ಹೇಳ್ಯಾರ, ಏನು ಮಾಡ್ತೀವಿ ನೋಡ್ಬೇಕು ನೋಡಿ. ನಮ್ಗೆ ಎಫ್ರಾನ್ ಹಾಕೋತೀವಲ್ಲ, ದಿವ್ಯಾನಂದ್ ಎಫ್ರಾನಿಗೆಲ್ಲ ಯೂಸ್ ಆಗುತ್ತೆ ತೊಗೊಂಡ್ವಿ. ನೆಕ್ಸ್ಟ್ ಅದ್ರಾಗ ಏನೇನು ಇದಾವೆ ನೋಡಂದ್ರಿ. ಇದು ಸ್ಮಾಲ್ ಡಸ್ಟ್ಬಿನ್ ತೊಗೊಂಡೆ ನೋಡಿರಿ, ಇದೊಂದು ತೊಗೊಂಡು ನೋಡಿರಿ, ಸ್ಮಾಲ್ ಡಸ್ಟ್ಬಿನ್. ಟಿಶ್ಯೂ ಆಮೇಲೆ ಸ್ಮಾಲ್ ನಾವೇನು ವೈಪ್ಸ್ ಅದೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ಹ್ಯಾಂಗರ್ ತೊಗೊಂಡು ನೋಡಿರಿ, ಪ್ಲಾಸ್ಟಿಕ್ದೈತಿ, ಹ್ಯಾಂಗ್ ಮಾಡಿ ಹಿಂಗೆ ಸಪ್ರೇಟಾಗಿ ಇದು ಹಾಕ್ಬೋದು, ಬ್ಯಾಗ್ ಆಮೇಲೆ ಇದು ಹಾಕಕ್ಕೆ. ನೆಕ್ಸ್ಟ್ ಇದೇನು ಕಿಟಕಿ ಒಳಗೆ ಇದು ಒಳಗೆ ಡಸ್ಟ್ ಕ್ಲೀನ್ ಮಾಡೋದು ನೋಡ್ರಿ. ಇದು ಫುಲ್ ಇದು ಡೀಪ್ ಇರ್ತಾವಲ್ಲ ಕಿಟಕಿ ಒಳಗೆ, ಅದು ಕ್ಲೀನ್ ಮಾಡೋಕೆ ಆಗಂಗಿಲ್ಲ. ಈ ಥರ ಫುಲ್ ಕ್ಲೀನ್ ಮಾಡಿದೆ, 24 ರೂಪೀಸ್. ನೆಕ್ಸ್ಟ್ ಚಿನ್ನಗೊಂದು ಪ್ಯಾಡ್ ತೊಗೊಂಡು ನೋಡ್ರಿ. ಇದು ಪೆನ್ ಇಡೋದು ನೋಡ್ರಿ, ಸಪ್ರೇಟೇ ಇದು ಅದಾವೆ ಇದ್ರೊಳಗೆ. ನೆಕ್ಸ್ಟ್ ಇದೊಂದು ಬಕೆಟ್ ತೊಗೊಂಡಿದ್ವಿ. ನೆಕ್ಸ್ಟ್ ಇದು ನೋಡ್ರಿ, ಫೇಶಿಯಲ್ ಐಸ್ ರೂಲರ್ ಐತಿ, ಇದೊಂದು ತೊಗೊಂಡಿವಿ, ಯೂಸ್ಫುಲ್ ಆಗತ್ತೆ ಅಂಥೇಳಿ. ಇಲ್ಲಿ ಐತೆ ನೋಡಿರಿ, ಇಲ್ಲಿ ಮೇಲೆ ವಾಟ್ರ್ ಹಾಕೋದು, ಹಾಕಿ ಫ್ರಿಜ್ ಒಳಗಿಟ್ಟು ಯೂಸ್ ಮಾಡ್ಬೋದು ನೋಡ್ರಿ. ನೆಕ್ಸ್ಟ್ ಇದು ನೋಡ್ರಿ, ಮಲ್ಟಿಪರ್ಪಸ್ ಸ್ಟೋರೇಜ್. ಇದು ಹಾಕಿಡಕ್ಕೆ ಹ್ಯಾಂಡ್ ವಾಶ್, ಆಮೇಲೆ ಇದು ಶಾಂಪೂ, ಕಂಡೀಷ್ನರ್ ಇದೆಲ್ಲ ಹಿಂಗೆ ಇಡ್ಬೋದು ನೋಡ್ರಿ. ಇದೊಂದು ತೊಗೊಂಡ್ವಿ. ಟೋಟಲ್ ಇಷ್ಟು ಐಟಮ್ಸ್ ಇದೆ ನೋಡ್ರಿ, ಒಂದು 14 ಐಟಮ್ಸ್ ಅದು ನೋಡ್ರಿ. ಇವೆಲ್ಲ ತೊಗೊಂಡಿದ್ದು 24 ರೂಪೀಸ್ ಇದು ಸೇಲ್ ಒಳಗೆ. ನೆಕ್ಸ್ಟ್ ಇವು ಸಾರಿ, ಡ್ರೆಸ್, ಆಮೇಲೆ ಇವು ಇನ್ನೊಂದು ಈ ಬ್ಯಾಗ್ ಅದೆಲ್ಲ ತೊಗೊಂಡಿದ್ದು ಸ್ವದೇಶಿ ಅಂತ ಬಂದಿತ್ತಲ್ಲ, ಅಲ್ಲಿ ತೊಗೊಂಡಿದ್ದು ನೋಡ್ರಿ. ಇಷ್ಟ ಆಯ್ತು ನೋಡ್ರಿ ನಮ್ಮದೆಲ್ಲ ಐಟಮ್ಸ್. ಹೋಗಿ ಇಷ್ಟೆಲ್ಲ ತೊಗೊಂಬರ್ದಾಯ್ತು ನೋಡ್ರಿ. ಎಲ್ಲರೂ ಹೋದ್ರೆ ನೋಡೋದಾಗತ್ತೆ, ಬಟ್ ತೊಗೊಳೋದು ಅದು ಹೆಚ್ಚಾಗತ್ತೆ ನೋಡೋಕಿನ. ನೋಡ್ರಿ, ಕ್ಲೇ ತೊಗೊಂಬಂದು ಸ್ಟಾರ್ಟ್ ಮಾಡ್ಬಿಟ್ಟ ನೋಡ್ರಿ. ಇಂಥವಿದ್ರೆ ಮುಗೀತು ನೋಡ್ರಿ. ಅದು ತೊಗೊಂಬಂದೇವಲ್ರಿ ನಾವು, ಅದು ಲಿಕ್ವಿಡ್ ಕೆಮಿಕಲ್. ಅದು ನೋಡಂಬರ್, ಇಲ್ಲಿ ಅಫ್ರಾನ್ ಮ್ಯಾಗ ಒಂದು ಪೆನ್ ಕಲಿ ಐತಿ, ಅವ್ರು ಮಾಡಿದ್ದೆ ನೋಡೀವಿ. ಬಟ್ ನಮ್ಮ ಮನೆಯೊಳಗೂ ನಾವೇ ಮಾಡಿ ನೋಡತ್ತೀವಿ, ಏನು ಕರೆ ಐತೋ ಸುಳ್ಳು ಐತೆ ಅಂಥೇಳಿ ತಂದೀವಿ. ಎರಡೂ ಒಂದೊಂದು ಡ್ರಾಪ್ ಹಾಕೋದತ್ತು ನೋಡ್ರಿ ಅದ್ರ ಮ್ಯಾಗ. ಇಲ್ಲಿ ಐತೆ ನೋಡ್ರಿ ಕಲಿ. ಫಸ್ಟ್ ಇದೊಂದು ಡ್ರಾಪ್ ಹಾಕೋದತ್ತು, ಹೋಲ್ ಹಾಕ್ಬೇಕ ನೋಡೋದಕ್ಕೆ. ಹಾಂ, ಬೀಳಾತೈತಿ, ಬಿದ್ದೈತಿ. ಅದು ಇನ್ನೊಂದು ಹಾಕ್ಲಾ, ಫಸ್ಟ್ ಅದು ಹಾಕ್ಬೇಕೆ ನೋಡು. ಫಸ್ಟ್ ಅದು ಹಾಕಿ ಸ್ಪ್ರೆಡ್ ಮಾಡಿ ಇದನ್ನು ಹಾಕೋದನ್ನ. ಮೊದಲೇ ಹೊಲಸಾಗಿತ್ತು ಪೆನ್ನಿನ ಕಲಿ. ಡಲ್ ಆಯಿತು, ಡಲ್ ಆಯ್ತದು. ಸ್ಪ್ರೆಡ್ ಎಲ್ಲೇನಾಗುತ್ತದು, ಹೆಂಗೈತೆ ಹಂಗೆ ಐತಿ. ಇದು ಪೆನ್ನಿನ ಕಲಿ ಐತದು. ಇದು ಮಾಡಿವಿ ನೋಡ್ರಿ, ಒಂದು ಜಸ್ಟ್ ಸ್ವಲ್ಪ ಡಲ್ ಆಗೈತಿ. ಬ್ರೈಟ್ ಕಲರ್ ಇತ್ತು, ಸ್ವಲ್ಪ ಡಲ್ ಆಗೈತೆ ನೋಡ್ರಿ. ಆಕಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ನೋಡಿ ಎಷ್ಟಕ್ಕೊಂದು ಚೆಲ್ಬಿಟ್ಲು. ಇಷ್ಟು ಎಲ್ಲ ಅರ್ಧಕ್ಕರ್ಧ ಹಾಳು ಮಾಡಿದ್ಲು ನೋಡ್ರಿ. ಇಷ್ಟಕ್ಕೂ ಹಾಳು ಮಾಡಿದ್ಲು. ಈಗಿನ ಕೆಲಸನೇ ಇಂಥವು ಬರೀ ಹಾಳು ಮಾಡೋದೇ ಕೆಲಸ ನೋಡ್ರಿ. ಟೈಮ್ ನೋಡಿರಿ, ಎಷ್ಟು 12 ಗಂಟೆ ಆಯ್ತು. ಇನ್ನೇನು ಮಲ್ಕೊಂಡ್ಬಿಡ್ತೀವಿ. ಇತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ನೋಡಿ. ಇವತ್ತು ನೋಡಿ, ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.